ತಿಳ್ಕೊತಾರೆ ಬೇರೆಯವರು. ಲೈಕ್ ನಿಮಗೆ ನನಗೆ ಸಪೋರ್ಟ್ ಮಾಡ್ಬೇಕನ್ಸಿದ್ರೆ ಡೈರೆಕ್ಟಾಗೆ ಮಾಡಿ. ಇಟ್ಸ್ ಓಕೆ, ಏನು ಹೇಳೋಕ್ಕಾಗಲ್ಲ, ಅದು ಅವರಿಷ್ಟ. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಇದ್ದಕ್ಕಿದ್ದಾಗಲೇ ದೊಡ್ಡ ಹೈಪ್ ಕ್ರಿಯೇಟ್ ಆಗುತ್ತೆ, ಸಡಲ್ ಆಗಿ ಇದಾಗ್ಬಿಡುತ್ತೆ. ಅಂದರೆ ಈ ಒಂದು ಇದನ್ನು ಯಾವ ರೀತಿಯಾಗಿ ಮೇಂಟೈನ್ ಮಾಡ್ಕೊ ಹೋಗ್ತೀರಾ ಅಂತ? ಇದು ಪಾರ್ಟ್ ಆಫ್ ಲೈಫ್ ಅಷ್ಟೇ. ಇದಕ್ಕೋಸ್ಕರ ಅಂತ ಎಜುಕೇಷನ್ ಡ್ರಾಪ್ ಮಾಡೋಕ್ಕೆ ಹೋಗಲ್ಲ. ಬುದ್ಧಿ ಇದೆ. ಇದು ಇವಾಗ ಹೈ ಪೊಸಿಷನ್ಗೆ ಕರ್ಕೊಂಡೋಗಿ ಮುಂದೆ ಒಂದು ದಿವಸ ಕರೆಕ್ಟಾಗಿ ಬಿಟ್ಬಿಟ್ರೆ ಕೆಳಗಡೆ ನನ್ನ ಲೈಫ್ ಸ್ಪಾಯ್ಲ್ ಆಗೋಗುತ್ತೆ. ಅದಕ್ಕೆ ಇದನ್ನು ಕಂಟಿನ್ಯೂ ಮಾಡಲ್ಲ. ಆದಷ್ಟು ಇವೆರಡನ್ನೂ ಬ್ಯಾಲೆನ್ಸ್ ಮಾಡ್ತೀನಿ. ಈಗ ಇಷ್ಟೊಂದು ಹೈಪ್ ಕ್ರಿಯೇಟ್ ಆಗೋ ಸಂದರ್ಭದಲ್ಲಿ ನಿಮ್ಮ ಫ್ರೆಂಡ್ಸ್ಗಳಿರ್ಬೋದು, ನಿಮ್ಮ ಟೀಚರ್ಸ್ ಎಲ್ಲ ಏನು ಮಾತಾಡ್ಕೊಳ್ತಾ ಇದ್ದಾರೆ ಅಂತ ನೀವು ನೋಡಿದಾಗ ಏನಂತ ಯಾವ ರೀತಿ ಮಾತಾಡಿಸ್ತಾರೆ ಅಂತ? ಟೀಚರ್ಸ್ ಏನು ಜಾಸ್ತಿ ಮಾತಾಡಲ್ಲ, ಬಿಕಾಸ್ ಡಿಗ್ರಿ ಕಾಲೇಜ್ ಅಲ್ವಾ, ಅಟ್ಯಾಚ್ಮೆಂಟ್ ಅಷ್ಟು ಇರಲ್ಲ. ಫ್ರೆಂಡ್ಸ್ ಎಲ್ಲ ಸೆಲೆಬ್ರಿಟಿ ಬಂದರು ಅಂತ ಆಡ್ಕೊಳ್ಳೋ ಥರನೂ ಆಗ್ಬಾರ್ದು, ಕಿಂಡಲ್ ಆಗಬಾರ್ದು, ಆ ಥರ ಮಾತಾಡ್ತಾರೆ. ಸೆಲೆಬ್ರಿಟಿ ಬಂದರು ಅಂತ ಅವರು ಖುಷಿ ಪಡ್ತಾರೆ, ನನ್ನ ಫ್ರೆಂಡ್ ಹಿಂಗೆ ಆದ್ಲಲ್ಲ ಅಂತ. ನನಗೂ ಖುಷಿ ಆಗುತ್ತೆ. ಅಂದರೆ ಈ ಸಂದರ್ಭದಲ್ಲಿ ಇದು ಕೂಡ ಒಂದು ಕಡೆ ವೈರಲ್ ಆಗ್ತಾ ಇದೆ, ಮತ್ತೊಂದು ಕಡೆ ಕಮೆಂಟ್ಸ್ಗಳು ಕೂಡ, ಒಂದು ಕಡೆ ಬ್ಯಾಡ್ ಕಮೆಂಟ್ಸ್ ಇರುತ್ತೆ, ಒಂದು ಕಡೆ ಗುಡ್ ಕಮೆಂಟ್ಸ್ ಇರುತ್ತೆ. ಸೊ ಇದಕ್ಕೆಲ್ಲ ಯಾವ ರೀತಿಯಾಗಿ ಸ್ವೀಕರಿಸ್ತೀರಾ ನೀವು ಅಂತ? ಎರಡನ್ನೂ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು, ಬೇರೆ ವಿಧಿ ಇಲ್ಲ. ನಾನು ಆಡಿರೋದು ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ಸ್ಕ್ರಾಲ್ ಮಾಡ್ಕೊಂಡು ಹೋಗಿ. ನನಗೆ ಬ್ಯಾಡ್ ಕಮೆಂಟ್ಸ್ ಏನಕ್ಕೆ ಹಾಕೋದು? ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ನಾಟ್ ಇಂಟ್ರೆಸ್ಟೆಡ್ ಕೊಟ್ಬಿಟ್ಟು ಬೇರೆ ವೀಡಿಯೋ ನೋಡ್ಕೊಳ್ಳಿ. ನನಗೆ ಮತ್ತೆ ಮತ್ತೆ ಬೈಬಿಡಿ. ನಾನು ಈಗಾಗಲೇ ಸಾರಿ ಕೇಳಿದ್ದೀನಿ ಅರ್ಜುನ್ ಜನ್ಯ ಸರ್ ಹತ್ರ. ಮತ್ತೆ ಬ್ಯಾಡ್ ಕಮೆಂಟ್ ಹಾಕ್ಬೇಡಿ ಅಂತ ಹೇಳ್ತೀನಿ. ಕೊನೆಯದಾಗಿ ರಿಪಬ್ಲಿಕ್ ಕನ್ನಡದ ಮೂಲಕವಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಈ ಹಾಡು ಇಷ್ಟೊಂದು ವೈರಲ್ ಆದ ನಂತರದಲ್ಲಿ ಏನೇನು ನಿಮ್ಮಲ್ಲಿ ಹೇಳ್ಕೋಬೇಕು ಅಂತಿದ್ರೆ? ನನ್ನಿಂದ ಸಾಕಷ್ಟು ಜನ ಖುಷಿ ಪಟ್ಟಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ದೆನ್ ನಿಮ್ಗೆ ಇದು ಇಷ್ಟ ಆದರೆ ಲೈಕ್ ನೀವು ಕಮೆಂಟಲ್ಲಾದರೂ ತಿಳಿಸ್ಬೋದು ನನಗೆ. ನಾನು ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಇಷ್ಟ ಆಗಲಿಲ್ಲ ಅಂದರೂ ಹೇಳ್ಬೋದು, ಅಷ್ಟೇ. ಇದಿಷ್ಟು ಏನೋ ರಾತ್ರೋರಾತ್ರಿ ಒಂದು ಹಾಡು ಸಾಕಷ್ಟು ವೈರಲ್ ಆಗಿತ್ತು, ನಿತೇಶ್ ಅವರ ಹಾಡಿದ್ದ ಹಾಡು. ಸೊ ಹೀಗಾಗಿ ಒಳ್ಳೆಯ ಕಮೆಂಟ್ಸ್ ಮಾಡಿದವ್ರಿಗೆ, ಬ್ಯಾಡ್ ಕಮೆಂಟ್ ಮಾಡ್ತಿರೋರಿಗೆ ಎಲ್ಲವನ್ನು ಕೂಡ ನಾನು ಸವಾಲುವಾಗಿ ಸ್ವೀಕರಿಸ್ತೀನಿ. ಆದರೆ ಇದೆಲ್ಲ ನಾನು ದೊಡ್ಡ ಮಟ್ಟದ ಸಿಕ್ಕಿದೆ ಮತ್ತು ಗೆಲುವು ತಿಳ್ಕೊಳ್ಳೋದಿಲ್ಲ. ನಾನು ಓದಿನ ಕಡೆ ಇರ್ಬೋದು, ಮತ್ತೊಂದು ಕಡೆ ಈಗ ಸಿಕ್ಕಿರುವಂತಹ ಏನೋ ಒಂದು ಯಶಸ್ಸು ಕಡೆ ಇರ್ಬೋದು. ಜೊತೆಗೆ ಆ ಹಾಡನ್ನು ಹಾಡಿದ ಸಂದರ್ಭದಲ್ಲೂ ಕೂಡ ಆ ರೀತಿಯಾಗಿ ಅರ್ಜುನ್ ಅವ್ರಿಗೂ ಈ ಹಾಡಿಲ್ಲ ಯಾರು ಬೇಜಾರಾಗಿದ್ರೆ ಅವ್ರು ಕೂಡ ಕ್ಷಮೆನ ಕೇಳ್ತಿರೋ ಮಾತುಗಳು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ತಿಳ್ಕೊತಾರೆ ಬೇರೆಯವರು. ಲೈಕ್ ನಿಮಗೆ ನನಗೆ ಸಪೋರ್ಟ್ ಮಾಡ್ಬೇಕನ್ಸಿದ್ರೆ ಡೈರೆಕ್ಟಾಗೆ ಮಾಡಿ. ಇಟ್ಸ್ ಓಕೆ, ಏನು ಹೇಳೋಕ್ಕಾಗಲ್ಲ, ಅದು ಅವರಿಷ್ಟ. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಇದ್ದಕ್ಕಿದ್ದಾಗಲೇ ದೊಡ್ಡ ಹೈಪ್ ಕ್ರಿಯೇಟ್ ಆಗುತ್ತೆ, ಸಡಲ್ ಆಗಿ ಇದಾಗ್ಬಿಡುತ್ತೆ. ಅಂದರೆ ಈ ಒಂದು ಇದನ್ನು ಯಾವ ರೀತಿಯಾಗಿ ಮೇಂಟೈನ್ ಮಾಡ್ಕೊ ಹೋಗ್ತೀರಾ ಅಂತ? ಇದು ಪಾರ್ಟ್ ಆಫ್ ಲೈಫ್ ಅಷ್ಟೇ. ಇದಕ್ಕೋಸ್ಕರ ಅಂತ ಎಜುಕೇಷನ್ ಡ್ರಾಪ್ ಮಾಡೋಕ್ಕೆ ಹೋಗಲ್ಲ. ಬುದ್ಧಿ ಇದೆ. ಇದು ಇವಾಗ ಹೈ ಪೊಸಿಷನ್ಗೆ ಕರ್ಕೊಂಡೋಗಿ ಮುಂದೆ ಒಂದು ದಿವಸ ಕರೆಕ್ಟಾಗಿ ಬಿಟ್ಬಿಟ್ರೆ ಕೆಳಗಡೆ ನನ್ನ ಲೈಫ್ ಸ್ಪಾಯ್ಲ್ ಆಗೋಗುತ್ತೆ. ಅದಕ್ಕೆ ಇದನ್ನು ಕಂಟಿನ್ಯೂ ಮಾಡಲ್ಲ. ಆದಷ್ಟು ಇವೆರಡನ್ನೂ ಬ್ಯಾಲೆನ್ಸ್ ಮಾಡ್ತೀನಿ. ಈಗ ಇಷ್ಟೊಂದು ಹೈಪ್ ಕ್ರಿಯೇಟ್ ಆಗೋ ಸಂದರ್ಭದಲ್ಲಿ ನಿಮ್ಮ ಫ್ರೆಂಡ್ಸ್ಗಳಿರ್ಬೋದು, ನಿಮ್ಮ ಟೀಚರ್ಸ್ ಎಲ್ಲ ಏನು ಮಾತಾಡ್ಕೊಳ್ತಾ ಇದ್ದಾರೆ ಅಂತ ನೀವು ನೋಡಿದಾಗ ಏನಂತ ಯಾವ ರೀತಿ ಮಾತಾಡಿಸ್ತಾರೆ ಅಂತ? ಟೀಚರ್ಸ್ ಏನು ಜಾಸ್ತಿ ಮಾತಾಡಲ್ಲ, ಬಿಕಾಸ್ ಡಿಗ್ರಿ ಕಾಲೇಜ್ ಅಲ್ವಾ, ಅಟ್ಯಾಚ್ಮೆಂಟ್ ಅಷ್ಟು ಇರಲ್ಲ. ಫ್ರೆಂಡ್ಸ್ ಎಲ್ಲ ಸೆಲೆಬ್ರಿಟಿ ಬಂದರು ಅಂತ ಆಡ್ಕೊಳ್ಳೋ ಥರನೂ ಆಗ್ಬಾರ್ದು, ಕಿಂಡಲ್ ಆಗಬಾರ್ದು, ಆ ಥರ ಮಾತಾಡ್ತಾರೆ. ಸೆಲೆಬ್ರಿಟಿ ಬಂದರು ಅಂತ ಅವರು ಖುಷಿ ಪಡ್ತಾರೆ, ನನ್ನ ಫ್ರೆಂಡ್ ಹಿಂಗೆ ಆದ್ಲಲ್ಲ ಅಂತ. ನನಗೂ ಖುಷಿ ಆಗುತ್ತೆ. ಅಂದರೆ ಈ ಸಂದರ್ಭದಲ್ಲಿ ಇದು ಕೂಡ ಒಂದು ಕಡೆ ವೈರಲ್ ಆಗ್ತಾ ಇದೆ, ಮತ್ತೊಂದು ಕಡೆ ಕಮೆಂಟ್ಸ್ಗಳು ಕೂಡ, ಒಂದು ಕಡೆ ಬ್ಯಾಡ್ ಕಮೆಂಟ್ಸ್ ಇರುತ್ತೆ, ಒಂದು ಕಡೆ ಗುಡ್ ಕಮೆಂಟ್ಸ್ ಇರುತ್ತೆ. ಸೊ ಇದಕ್ಕೆಲ್ಲ ಯಾವ ರೀತಿಯಾಗಿ ಸ್ವೀಕರಿಸ್ತೀರಾ ನೀವು ಅಂತ? ಎರಡನ್ನೂ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು, ಬೇರೆ ವಿಧಿ ಇಲ್ಲ. ನಾನು ಆಡಿರೋದು ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ಸ್ಕ್ರಾಲ್ ಮಾಡ್ಕೊಂಡು ಹೋಗಿ. ನನಗೆ ಬ್ಯಾಡ್ ಕಮೆಂಟ್ಸ್ ಏನಕ್ಕೆ ಹಾಕೋದು? ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ನಾಟ್ ಇಂಟ್ರೆಸ್ಟೆಡ್ ಕೊಟ್ಬಿಟ್ಟು ಬೇರೆ ವೀಡಿಯೋ ನೋಡ್ಕೊಳ್ಳಿ. ನನಗೆ ಮತ್ತೆ ಬೈಬಿಡಿ. ನಾನು ಈಗಾಗಲೇ ಸಾರಿ ಕೇಳಿದ್ದೀನಿ ಅರ್ಜುನ್ ಜನ್ಯ ಸರ್ ಹತ್ರ. ಮತ್ತೆ ಬ್ಯಾಡ್ ಕಮೆಂಟ್ ಹಾಕ್ಬೇಡಿ ಅಂತ ಹೇಳ್ತೀನಿ. ಕೊನೆಯದಾಗಿ ರಿಪಬ್ಲಿಕ್ ಕನ್ನಡದ ಮೂಲಕವಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಈ ಹಾಡು ಇಷ್ಟೊಂದು ವೈರಲ್ ಆದ ನಂತರದಲ್ಲಿ ಏನೇನು ನಿಮ್ಮಲ್ಲಿ ಹೇಳ್ಕೋಬೇಕು ಅಂತಿದ್ರೆ? ನನ್ನಿಂದ ಸಾಕಷ್ಟು ಜನ ಖುಷಿ ಪಟ್ಟಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ದೆನ್ ನಿಮ್ಗೆ ಇದು ಇಷ್ಟ ಆದರೆ ಲೈಕ್ ನೀವು ಕಮೆಂಟಲ್ಲಾದರೂ ತಿಳಿಸ್ಬೋದು ನನಗೆ. ನಾನು ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಇಷ್ಟ ಆಗಲಿಲ್ಲ ಅಂದರೂ ಹೇಳ್ಬೋದು, ಅಷ್ಟೇ. ಇದಿಷ್ಟು ಏನೋ ರಾತ್ರೋರಾತ್ರಿ ಒಂದು ಹಾಡು ಸಾಕಷ್ಟು ವೈರಲ್ ಆಗಿತ್ತು, ನಿತೇಶ್ ಅವರ ಹಾಡಿದ್ದ ಹಾಡು. ಸೊ ಹೀಗಾಗಿ
ಒಳ್ಳೆ ಕಮೆಂಟ್ಸ್ ಮಾಡಿದವ್ರಿಗೆ, ಬ್ಯಾಡ್ ಕಮೆಂಟ್ ಮಾಡ್ತಿರೋರಿಗೆ ಎಲ್ಲವನ್ನು ಕೂಡ ನಾನು ಸವಾಲು ಸ್ವೀಕರಿಸ್ತೀನಿ. ಆದರೆ ಇದೆಲ್ಲ ನಾನು ದೊಡ್ಡ ಮಟ್ಟದಲ್ಲಿ ಸಿಕ್ಕಿದೆ ಇವತ್ತು ಗೆಲುವು ತಿಳ್ಕೊಳ್ಳೋದಿಲ್ಲ. ನಾನು ಓದಿನ ಕಡೆ ಇರ್ಬೋದು, ಮತ್ತೊಂದು ಕಡೆ ಈಗ ಸಿಕ್ಕಿರುವಂತಹ ಏನೋ ಒಂದು ಯಶಸ್ಸು ಕಡೆ ಇರ್ಬೋದು. ಜೊತೆಗೆ ಆ ಹಾಡನ್ನು ಹಾಡಿದ ಸಂದರ್ಭದಲ್ಲೂ ಕೂಡ ಆ ರೀತಿಯಾಗಿ ಅರ್ಜುನ್ ಜುಲಿ ಅವ್ರಿಗೂ ಈ ಹಾಡಿಲ್ಲ ಯಾರು ಬೇಜಾರಾಗಿದ್ರೆ ಅವ್ರು ಕೂಡ ಕ್ಷಮೆನ ಕೇಳ್ತಿರೋ ಮಾತುಗಳು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ತಿಳ್ಕೊತಾರೆ ಬೇರೆಯವರು, ಲೈಕ್ ನಿಮಗೆ ನನಗೆ ಸಪೋರ್ಟ್ ಮಾಡ್ಬೇಕನ್ಸಿದ್ರೆ ಡೈರೆಕ್ಟಾಗೆ ಮಾಡಿ, ಇಟ್ಸ್ ಓಕೆ, ಏನು ಹೇಳೋಕ್ಕಾಗಲ್ಲ, ಅದವರಿಷ್ಟ. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಇದ್ದಕ್ಕಿದ್ದಾಗಲೇ ದೊಡ್ಡ ಹೈಪ್ ಕ್ರಿಯೇಟ್ ಆಗುತ್ತೆ, ಸಡಲಾಗಿ ಇದಾಗ್ಬಿಡುತ್ತೆ. ಅಂದರೆ ಈ ಒಂದು ಇದನ್ನು ಯಾವ ರೀತಿಯಾಗಿ ಮೇಂಟೈನ್ ಮಾಡ್ಕೊ ಹೋಗ್ತೀರಾ ಅಂತ? ಇದು ಪಾರ್ಟ್ ಆಫ್ ಲೈಫ್ ಅಷ್ಟೇ. ಇದಕ್ಕೋಸ್ಕರ ಅಂತ ಎಜುಕೇಷನ್ ಡ್ರಾಪ್ ಮಾಡೋಕ್ಕೆ ಹೋಗಲ್ಲ, ಬುದ್ಧಿ ಇದೆ. ಇದು ಇವಾಗ ಹೈ ಪೊಸಿಷನ್ಗೆ ಕರ್ಕೊಂಡೋಗಿ ಮುಂದೆ ಒಂದು ದಿವಸ ಕರೆಕ್ಟಾಗಿ ಬಿಟ್ಬಿಟ್ರೆ ಕೆಳಗಡೆ ನನ್ನ ಲೈಫ್ ಸ್ಪಾಯ್ಲ್ ಆಗೋಗುತ್ತೆ. ಅದಕ್ಕೆ ಇದನ್ನು ಕಂಟಿನ್ಯೂ ಮಾಡಲ್ಲ, ಆದಷ್ಟು ಇವೆರಡನ್ನೂ ಬ್ಯಾಲೆನ್ಸ್ ಮಾಡ್ತೀನಿ. ಈಗ ಇಷ್ಟೊಂದು ಹೈಪ್ ಕ್ರಿಯೇಟ್ ಆಗೋ ಸಂದರ್ಭದಲ್ಲಿ ನಿಮ್ಮ ಫ್ರೆಂಡ್ಸ್ಗಳಿರ್ಬೋದು, ನಿಮ್ಮ ಟೀಚರ್ಸ್ ಎಲ್ಲ ಏನು ಮಾತಾಡ್ಕೊಳ್ತಾ ಇದ್ದಾರೆ ಅಂತ ನೀವು ನೋಡಿದಾಗ ಏನಂತ, ಯಾವ ರೀತಿ ಮಾತಾಡಿಸ್ತಾರೆ ಅಂತ? ಟೀಚರ್ಸ್ ಏನು ಜಾಸ್ತಿ ಮಾತಾಡಲ್ಲ, ಬಿಕಾಸ್ ಡಿಗ್ರಿ ಕಾಲೇಜ್ ಅಲ್ವಾ, ಅಟ್ಯಾಚ್ಮೆಂಟ್ ಅಷ್ಟು ಇರಲ್ಲ. ಫ್ರೆಂಡ್ಸ್ ಎಲ್ಲ ಸೆಲೆಬ್ರಿಟಿ ಬಂದರು ಅಂತ ಆಡ್ಕೊಳ್ಳೋ ಥರನೂ ಆಗಬಾರ್ದು, ಕಿಂಡಲ್ ಆಗಬಾರ್ದು, ಆ ಥರ ಮಾತಾಡ್ತಾರೆ. ಸೆಲೆಬ್ರಿಟಿ ಬಂದರು ಅಂತ ಅವರು ಖುಷಿ ಪಡ್ತಾರೆ, ನನ್ನ ಫ್ರೆಂಡ್ ಹಿಂಗೆ ಆದ್ಲಲ್ಲ ಅಂತ, ನನಗೂ ಖುಷಿ ಆಗುತ್ತೆ. ಅಂದರೆ ಈ ಸಂದರ್ಭದಲ್ಲಿ ಇದು ಕೂಡ ಒಂದು ಕಡೆ ವೈರಲ್ ಆಗ್ತಾ ಇದೆ, ಮತ್ತೊಂದು ಕಡೆ ಕಮೆಂಟ್ಸ್ಗಳು ಕೂಡ, ಒಂದು ಕಡೆ ಬ್ಯಾಡ್ ಕಮೆಂಟ್ಸ್ ಇರುತ್ತೆ, ಒಂದು ಕಡೆ ಗುಡ್ ಕಮೆಂಟ್ಸ್ ಇರುತ್ತೆ. ಸೊ ಇದಕ್ಕೆಲ್ಲ ಯಾವ ರೀತಿಯಾಗಿ ಸ್ವೀಕರಿಸ್ತೀರಾ ನೀವು ಅಂತ? ಎರಡನ್ನೂ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು, ಬೇರೆ ವಿಧಿ ಇಲ್ಲ. ನಾನು ಆಡಿರೋದು ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ಸ್ಕ್ರಾಲ್ ಮಾಡ್ಕೊಂಡು ಹೋಗಿ, ನನಗೆ ಬ್ಯಾಡ್ ಕಮೆಂಟ್ಸ್ ಏನಕ್ಕೆ ಹಾಕೋದು? ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ನಾಟ್ ಇಂಟ್ರೆಸ್ಟೆಡ್ ಕೊಟ್ಬಿಟ್ಟು ಬೇರೆ ವೀಡಿಯೋ ನೋಡ್ಕೊಳ್ಳಿ. ನನಗೆ ಮತ್ತೆ ಮತ್ತೆ ಬೈಬಿಡಿ. ನಾನು ಈಗಾಗಲೇ ಸಾರಿ ಕೇಳಿದ್ದೀನಿ ಅರ್ಜುನ್ ಜನ್ಯ ಸರ್ ಹತ್ರ, ಮತ್ತೆ ಬ್ಯಾಡ್ ಕಮೆಂಟ್ ಹಾಕ್ಬೇಡಿ ಅಂತ ಹೇಳ್ತೀನಿ. ಕೊನೆಯದಾಗಿ ರಿಪಬ್ಲಿಕ್ ಕನ್ನಡದ ಮೂಲಕವಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಈ ಹಾಡು ಇಷ್ಟೊಂದು ವೈರಲ್ ಆದ ನಂತರದಲ್ಲಿ ಏನೇನು ನಿಮ್ಮಲ್ಲಿ ಹೇಳ್ಕೋಬೇಕು ಅಂತಿದ್ರೆ? ನನ್ನಿಂದ ಸಾಕಷ್ಟು ಜನ ಖುಷಿ ಪಟ್ಟಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ದೆನ್ ನಿಮ್ಗೆ ಇದು ಇಷ್ಟ ಆದರೆ ಲೈಕ್ ನೀವು ಕಮೆಂಟಲ್ಲಾದರೂ ತಿಳಿಸ್ಬೋದು ನನಗೆ, ನಾನು ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಇಷ್ಟ ಆಗಲಿಲ್ಲ ಅಂದರೂ ಹೇಳ್ಬೋದು, ಅಷ್ಟೇ. ಇದಿಷ್ಟು ಏನೋ ರಾತ್ರೋರಾತ್ರಿ ಒಂದು ಹಾಡು ಸಾಕಷ್ಟು ವೈರಲ್ ಆಗಿತ್ತು, ನಿತೇಶ್ ಅವರ ಹಾಡಿದ್ದ ಹಾಡು. ಸೊ ಹೀಗಾಗಿ ಒಳ್ಳೆ ಕಮೆಂಟ್ಸ್ ಮಾಡಿದವ್ರಿಗೆ, ಬ್ಯಾಡ್ ಕಮೆಂಟ್ ಮಾಡ್ತಿರೋರಿಗೆ ಎಲ್ಲವನ್ನು ಕೂಡ ನಾನು ಸವಾಲು ಸ್ವೀಕರಿಸ್ತೀನಿ. ಆದರೆ ಇದೆಲ್ಲ ನಾನು ದೊಡ್ಡ ಮಟ್ಟದಲ್ಲಿ ಸಿಕ್ಕಿದೆ ಇವತ್ತು ಗೆಲುವು ತಿಳ್ಕೊಳ್ಳೋದಿಲ್ಲ. ನಾನು ಓದಿನ ಕಡೆ ಇರ್ಬೋದು, ಮತ್ತೊಂದು ಕಡೆ ಈಗ ಸಿಕ್ಕಿರುವಂತಹ ಏನೋ ಒಂದು ಯಶಸ್ಸು ಕಡೆ ಇರ್ಬೋದು. ಜೊತೆಗೆ ಆ ಹಾಡನ್ನು ಹಾಡಿದ ಸಂದರ್ಭದಲ್ಲೂ ಕೂಡ ಆ ರೀತಿಯಾಗಿ ಅರ್ಜುನ್ ಜುಲಿ ಅವ್ರಿಗೂ ಈ ಹಾಡಿಲ್ಲ ಯಾರು ಬೇಜಾರಾಗಿದ್ರೆ ಅವ್ರು ಕೂಡ ಕ್ಷಮೆನ ಕೇಳ್ತಿರೋ ಮಾತುಗಳು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.